ಯಾಜಕಾಂಡ 26ನೇ ಅಧ್ಯಾಯ 9ನೇ ವಚನ. ಎಲ್ಲರೂ ಸೇರಿ ಓದೋಣ. ನಾನು ನಿಮ್ಮ ಮೇಲೆ ಕಟಾಕ್ಷವಿಟ್ಟು ಬಹು ಸಂತಾನವನ್ನು ಕೊಟ್ಟು ಹೆಚ್ಚಿಸಿ ನಿಮಗೆ ಮಾಡಿದ ವಾಗ್ದಾನವನ್ನು ನೆರವೇರಿಸುವೆನು. ಹಲ್ಲೆಲೂಯಾ. ನೋಡ್ರಿ ಪ್ರಿಯರೇ, ದೇವರು ಹೇಳುತ್ತಾ ಇದ್ದಾನೆ, ಈ 2026ರಲ್ಲಿ ನಿಮಗೆ ವಾಗ್ದಾನ ಮಾಡುತ್ತಾ ಇದ್ದಾನೆ, ನಾನು ನಿಮ್ಮ ಮೇಲೆ ಕಟಾಕ್ಷವಿಟ್ಟು ಬಹು ಸಂತಾನವನ್ನು ಕೊಟ್ಟು ಹೆಚ್ಚಿಸಿ ನಿಮಗೆ ಮಾಡಿದ ವಾಗ್ದಾನವನ್ನು ನೆರವೇರಿಸುವನು. ನೋಡ್ರಿ ಪ್ರಿಯರೇ, ಸಂತಾನವಂದರೆ ನಮಗೆ ಕೊಟ್ಟಿದ್ದು ಒಳ್ಳೆಯ ಬಹುಮಾನ, ಫಲ. ಆತನು ಕೊಟ್ಟಿದ್ದು ಬಹುಮಾನ, ಫಲವಾಗಿದೆ ಪ್ರಿಯರೇ. ದೇವರಿಗೆ ವಿಧೇಯರಾಗಿ ದೇವರ ಸನ್ನಿಧಿ ಹತ್ರ ನಿಂತುಕೊಂಡು ದೇವರ ಸನ್ನಿಧಿಯಲ್ಲಿ ಇದ್ದುಕೊಂಡು ಪ್ರಾರ್ಥಿಸಿ ಸ್ಥಿರವಾಗಿ ನಿಲ್ಲಬೇಕು ಪ್ರಿಯರೇ. ಈ ದಿನದಲ್ಲಿ ಜನರು ಸ್ಥಿರವಾಗಿಲ್ಲ. ಜನರು ಅಪನಂಬಿಕೆ ಹುಟ್ಟುತ್ತಾ ಇದೆ ಭಾಳ ಜನರ ಹತ್ರ. ದೇವರು ಅದೇ ಹೇಳುತ್ತಾ ಇದ್ದಾನೆ, ನಿಮ್ಮನ್ನು ಕಟಾಕ್ಷಿಸಿ ಬಹು ಸಂತಾನವನ್ನು ಕೊಟ್ಟು ನಿಮ್ಮನ್ನು ಹೆಚ್ಚಿಸಿ ಮಾಡುತ್ತೇನೆ ಎಂಬುದಾಗಿ. ಆತನು ವಾಗ್ದಾನ ಮಾಡಿದಂಥ ದೇವರು ಆತನು ನೆರವೇರಿಸದೆ ತಪ್ಪುವುದಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತಾ ಇದೆ, ಈ ಯಾಜಕಾಂಡ ಎಂಬುದು ನಮಗೆ ಹೈಕೋರ್ಟ್ ಇದ್ದಂಗೆ ಪ್ರಿಯರೇ. ಎಲ್ಲ ಗ್ರಂಥಗಳಿಗಿಂತ ಈ ಯಾಜಕಾಂಡ ಎಂಬುದು ಅತಿ ಪ್ರಾಮುಖ್ಯ ಪ್ರಿಯರೇ. ಅದು ಈ 26ನೇ ವಚನದಲ್ಲಿ 1ರಿಂದ 13 ವಚನ ತನಕ ದೇವರ ಆಜ್ಞೆಗಳಿದೆ. ದೇವರ ಆಜ್ಞೆಗಳಿಗೆ ಆಶೀರ್ವಾದಗಳನ್ನು ಹೊಂದಿಕೊಳ್ಳ್ರಿ ಎಂಬುದಾಗಿ ಯಾಜಕಾಂಡದಲ್ಲಿ ಬರೆಯಲ್ಪಟ್ಟಿದೆ ಈ ವಚನದಲ್ಲಿ. ಅದೇ 14ರಿಂದ 39ವರೆಗೆ ಆಶೀರ್ವಾದವನ್ನು ನಿಮಗೆ ಕೊಡುವೆನು. ನೋಡ್ರಿ ಪ್ರೀತಿಯ ದೇವಜನರ ಮಕ್ಕಳೇ, ನೋಹನಿಗೆ ಕೊಟ್ಟಿದಂಥ ವಾಗ್ದಾನವು ಏನ್ರಿ? 3: ಫಲಿಸಿರಿ, ವಿಸ್ತರಿಸಿರಿ, ಅಭಿವೃದ್ಧಿ ಹೊಂದಿರಿ. ನೋಹನು ದೇವರ ಜಲಪ್ರಳಯವನ್ನು ಬರುವಾಗ ನೋಹನಿಗೆ ಹೇಳುತ್ತಾನೆ, ಅದೇ ವಾಗ್ದಾನ ಮಾಡುತ್ತಾನೆ, ವಿಸ್ತರಿಸಿರಿ, ಫಲಿಸಿರಿ, ಅಭಿವೃದ್ಧಿ ಹೊಂದಿರಿ. ನೋಡ್ರಿ ಪ್ರಿಯರೇ, ಬಹಳ ಜನಗಳು ವಿಸ್ತರಿಸುವುದಿಲ್ಲ, ಫಲಿಸುವುದಿಲ್ಲ, ದೇವರಲ್ಲಿ ಫಲ ಕೊಡುವುದಿಲ್ಲ ಪ್ರಿಯರೇ. ಏನು ಸುಮ್ಕೆ ಬರುತ್ತೇವೆ, ಸುಮ್ಕೆ ಹೋಗುವುದಿಲ್ಲ ಎಂಬುದಾಗಿ ನಮ್ಮ ಆಲೋಚನೆ ಇರಬಾರ್ದು ಪ್ರಿಯರೇ. ಆತನ ಆಜ್ಞೆ ಅಂದರೆ ಆತನ ಮಾತೇ ಆತನ ಆಜ್ಞೆವಾಗಿದೆ ಪ್ರಿಯರೇ. ನಾವು ದೇವರನ್ನು ಮನುಷ್ಯರಿಗಿಂತ, ನಮ್ಮ ಸಹೋದರನಿಗಿಂತ ಅತಿ ಹೆಚ್ಚಾಗಿ ದೇವರನ್ನು ಜಾಸ್ತಿ ಪ್ರೀತಿ ಮಾಡಬೇಕು ಪ್ರಿಯರೇ. ಮನುಷ್ಯರನ್ನು ಪ್ರೀತಿ ಮಾಡುವುದಲ್ಲ, ಜನರನ್ನು ಪ್ರೀತಿಸುವುದಲ್ಲ, ದೇವರನ್ನು ಅತಿ ಹೆಚ್ಚಾಗಿ ಪ್ರೀತಿಸಬೇಕು ಪ್ರಿಯರೇ. ಅದೇ ದೇವರು ಹೇಳುತ್ತಾ ಇದ್ದಾನೆ, ನಿಮ್ಮನ್ನು ಕಟಾಕ್ಷಿಸಿ ಬಹು ಸಂತಾನವನ್ನು ಕೊಟ್ಟು ಹೆಚ್ಚಿಸಿ ನಿಮ್ಮನ್ನು ವಾಗ್ದಾನ ಮಾಡಿ ನೆರವೇರಿಸದೆ ತಪ್ಪುವುದಿಲ್ಲ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾನೆ ಪ್ರಿಯರೇ. ನೋಡ್ರಿ ಪ್ರಿಯರೇ, ಅಬ್ರಹಾಮನು ಆಸ್ತಿ ಬಹಳ ಇತ್ತು, ಭೂಲೋಕದಲ್ಲಿ ಸಾಲಲಾರದಂಥ ಆಸ್ತಿ ಇತ್ತು. ಆದರೆ ಇಸಾಕನು ಎದಕ್ಕೆ ಬಡವನಾದನು? ಮಗನು ಇಸಾಕನು. ಓದೋಣ ಪ್ರಿಯರೇ, ಆದಿಕಾಂಡ 26ನೇ ಅಧ್ಯಾಯ. ಇದು ಕೂಡ 26ನೇ ಅಧ್ಯಾಯ ಬಂದಿದೆ ಪ್ರಿಯರೇ. 3ನೇ ವಚನ. ಆದಿಕಾಂಡ 26ನೇ ಅಧ್ಯಾಯ 3ನೇ ವಚನ. ನೀನು ಈ ದೇಶದಲ್ಲಿ ಇವತ್ತು ದೇವರು ನಿನಗೆ ವಾಗ್ದಾನ ಮಾಡುತ್ತಾ ಇದ್ದಾನೆ. ಇದು ನೆನಪಿನಲ್ಲಿ ಇಟ್ಟುಕೊಳ್ಳ್ರಿ ಪ್ರಿಯರೇ, ನೀನು ಈ ದೇಶದಲ್ಲಿ ಪ್ರವಾಸಿಯಾಗಿರು. ನಾನು
ನಾನು ನಿನ್ನ ಬಳಿಯಲ್ಲಿದ್ದು ನಿಮ್ಮನ್ನು ಅಭಿವೃದ್ಧಿಪಡಿಸುವೆನು. ಹಲ್ಲೆಲೂಯಾ. ಸಾಕಮ್ಮ ಅಷ್ಟೇ. ದೇವರು ಹೇಳುತ್ತಾ ಇದ್ದಾನೆ, ನೀನು ಊರು ಬಿಟ್ಟು ಊರು ಹೋಗುವುದಿಲ್ಲ, ಊರು ಹೋಗಬೇಡ. ಮಂದಿರ ಬಿಟ್ಟು ಸಭೆಯನ್ನು ಬಿಟ್ಟು ಇನ್ನೊಂದು ಸಭೆಗೆ ಹೋಗಬಾರದು. ಇಸಾಕನು ಮಾಡುತ್ತಾ ಇದ್ದಾನೆ ಪ್ರಿಯರೇ, ತಂದೆ ಹತ್ರ ₹1 ಇಲ್ಲ, ನಾನು ತಗೋವುದಿಲ್ಲ, ನಾನು ದೇಶ ಬಿಟ್ಟು ಹೋಗುತ್ತೇನೆ ಎಂಬುದಾಗಿ ಇಸಾಕನ ಹತ್ರ ಮನಸ್ಸಿನಲ್ಲಿ ಬಂದಿದೆ ಪ್ರಿಯರೇ. ಅದಕ್ಕೆ ದೇವರು ಇಸಾಕನಿಗೆ ಹೇಳುತ್ತಾ ಇದ್ದಾನೆ, ನೀನು ಈ ದೇಶವನ್ನು ಬಿಟ್ಟು ಹೋಗಬೇಡ. ಇಸಾಕನಿಗೆ ಪ್ರಿಯರೇ ಭಾಳ ಕಠಿಣ ಸಮಯ ಬಂತು ಪ್ರಿಯರೇ. ಊಟ ಮಾಡಲಿಕ್ಕೆ ಸಮಯ ಇದ್ದಿಲ್ಲ, ಊಟ ಮಾಡಲಿಕ್ಕೆ ರೊಕ್ಕ ಇದ್ದಿಲ್ಲ, ಭಾಳ ಕಠಿಣ ಪರಿಸ್ಥಿತಿಯಲ್ಲಿದ್ದನು ಇಸಾಕನು. ದೇಶವನ್ನು ಬಿಟ್ಟು ಹೋಗುವಂಥ ಪರಿಸ್ಥಿತಿ ಬಂತು. ಮಕ್ಕಳಿಗೆ ಊಟ ಇಲ್ಲ, ದುಡಿಯುವುದಕ್ಕೆ, ವ್ಯಾಪಾರ ಮಾಡುವುದಕ್ಕೆ, ಬಿಸ್ನೆಸ್ ಮಾಡುವುದಕ್ಕೆ ಆಲೋಚನೆ ಇಲ್ಲ, ರೊಕ್ಕ ಇದ್ದರೆ ಎಲ್ಲ ಮಾಡುವುದು ಎಂಬುದಾಗಿ ಆತನು ಭಾಳ ಕೊರಗಿದನು ಪ್ರಿಯರೇ. ಕೆಲವರು ಜನ ಅಂದುಕೊಳ್ಳುತ್ತಾರೆ, ನಾನು ಪ್ರಾರ್ಥಿಸಿದರೆ ದೇವರು ಕೇಳಲಾಗ್ಯಾರ ಎಂಬುದಾಗಿ. ಇವರು ಪೈಲ ಅಪನಂಬಿಕೆದವರು. ದೇವರ ನಿಮ್ಮೆಲ್ಲರ ಪ್ರಾರ್ಥನೆ ಕೇಳುತ್ತಾನೆ, ಆದರೆ ಆತನ ಉತ್ತರ ಮಾತ್ರ ಲೇಟಾಗಿ ಕೊಡುತ್ತಾನೆ. ಏಬುಗೆ ನೋಡ್ರಿ ಪ್ರಿಯರೇ, ಅನೇಕ ಸಮಸ್ಯೆಗಳನ್ನು ತಂದನು, ಆದರೆ ಲಾಸ್ಟಿಗೆ ಉತ್ತರವು ಎಣಿಸಲಾರದಷ್ಟು ಕೊಟ್ಟು ಬಿಟ್ಟನು ಪ್ರಿಯರೇ. ಅದಕ್ಕೆ ಜನರಲ್ಲಿ ತಾಳ್ಮೆ ಇಲ್ಲ. ಸಮಸ್ಯೆ ಬಂದಿದೆ ಎಂಬುದಾಗಿ, ದೇವರನಿಂದ ಉತ್ತರ ಬಂದಿಲ್ಲ ಎಂಬುದಾಗಿ ಅವರ ಜೀವಿತವನ್ನು, ಅವರ ಆತ್ಮಿಕ ಜೀವಿತವನ್ನು ಕಳೆದುಕೊಂಡು ಹೋಗ್ತಾ ಇದ್ದಾರೆ ಪ್ರಿಯರೇ. ದೇವರಿಲ್ಲಂದರೆ ನಾವು ಎಲ್ಲೂ ಬದುಕುತ್ತಾ ಇದ್ದೇವೋ? ಮನುಷ್ಯರ ಮುಖ ನೋಡಬಾರ್ದು, ಜನರ ಮುಖ ನೋಡಬಾರ್ದು, ದೇವರ ಕಡೆಗೆ ನೋಡುವಾಗ. ಅದೇ ನೋಡ್ರಿ ಪ್ರಿಯ, ಇಸಾಕನು, ಓದಮ್ಮ, ನೀನು ಈ ದೇಶದಲ್ಲಿ ಪ್ರವಾಸಿಯಾಗಿರು, ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಅಭಿವೃದ್ಧಿಪಡಿಸಿ ನಿನಗೂ ನಿನ್ನ ಸಂತತಿಯವರಿಗೂ ಈ ಪ್ರದೇಶಗಳನ್ನೆಲ್ಲ ನಿನಗೆ ಕೊಡುವನು. ಹಲ್ಲೆಲೂಯಾ. ಇಸಾಕನಿಗೆ ಹೇಳುತ್ತಾ ಇದ್ದಾನೆ, ನಿನಗೆ ಈ ದೇಶವನ್ನು ಕೊಡುತ್ತೇನೆ. ಸೃಷ್ಟಿಯನ್ನು ಯಾರು ಮಾಡಿದ್ದಾರೆ? ನೀವು ಹೇಳಬೇಕು, ಬಾಯಲಿತ್ತು ಹೇಳಬೇಕು, ಯಾರು ಮಾಡಿದ್ದಾರೆ ಸೃಷ್ಟಿಯನ್ನು? ದೇವರೇ ಅಲ್ಲ. ಮತ್ತು ದೇವರು ಮಾಡಿದ್ದು ದೇವರು ಕೊಡ್ತಾರ. ಇಸಾಕನಿಗೆ ದೇವರು ನಾನು ಭೂಮಿಯನ್ನು ಆಳುತ್ತೇನೆ ಎಂಬುದಾಗಿ ಅಪನಂಬಿಕೆ ಬರ್ತಾ ಇದೆ. ಆತನು ನನಗೆ ದೇಶವನ್ನು ಕೊಡ್ತಾ ಇದ್ದಾನ, ಸಂತತಿಯನ್ನು ಹೆಚ್ಚಿಸುತ್ತಾ ಇದ್ದಾನೆ ಎಂಬುದಾಗಿ. ದೇವರು ನೋಡ್ರಿ ಪ್ರಿಯರೇ, ಅತಿ ಹೆಚ್ಚಾಗಿ ಆಶೀರ್ವಾದವನ್ನು ಕೊಟ್ಟಿದವರಂದರೆ ರೆಬುಕಳು ಪ್ರಿಯರೇ. ದೇವರ ಸನ್ನಿಧಿ ಹತ್ರ ಬಹಳ ದೀನ ಮನಸ್ಸು ಇದ್ದಳು ಪ್ರಿಯರೇ. ಏಸೇಫನ ಹತ್ರ ನೋಡ್ರಿ ಪ್ರಿಯರೇ, ₹1 ಇದ್ದಿಲ್ಲ ಏಸೇಫನ ಹತ್ರ. ಏಸೇಫನ ಆತ್ಮಿಕ ತಂದೆ ಯಾರು? ದಾವೀದನು ಮಹಾ ಅರಸನಾಗಿದ್ದನು ಪ್ರಿಯರೇ. ಏಸೇಫನು ₹1 ಇದ್ದಿಲ್ಲ. ಆತನು ಭಾಳ ದೀನ ಮನಸ್ಸಿನಿಂದ ಇದ್ದನು ಪ್ರಿಯರೇ. ದೇವರಲ್ಲಿ ಯಾವಾಗಲೂ ಪ್ರಾರ್ಥಿಸುತ್ತಾ ಇದ್ದನು. ಅವರು ಒಡೆಯುವಾಗ, ಬೈಯುವಾಗ ಅನೇಕ ಜನಗಳ ಸೆರೆಮನಿಯಲ್ಲಿ ಇರುವಂಥವರು ಸಿಪಾಯಿಯರು ಅವರನ್ನು ಬೈತಾ ಇದ್ದರು, ಕೀಳಾಗಿ ನೋಡ್ತಾ ಇದ್ದರು. ಅವನನ್ನು ಹೊಡಿತಾನೆ ಎಂಬುದಾಗಿ ಅವನನ್ನು ಬಾರ್ ಬೀಳಿಸ್ತಾ ಇದ್ದರು. ಅನೇಕ ಕಷ್ಟಗಳನ್ನು ಅನುಭವಿಸಿದನು ಪ್ರಿಯರೇ. ಆದರೆ ಲಾಸ್ಟಿಗೆ ಮಾತ್ರ ದೇವರು ರಾಜ್ಯ ಸಿಂಹಾಸನದ ಮೇಲೆ ಕುಂದ್ರಿಸಿದನು ಪ್ರಿಯರೇ. ಹಲ್ಲೆಲೂಯಾ. ನೋಡ್ರಿ ಪ್ರಿಯರೇ, ಈ ದಿನವೂ ನಾವು ಕಷ್ಟ ಬಂದಿದೆ ಎಂಬುದಾಗಿ ಹಿಂತಿರುಗಿ ಹೋಗುವುದಿಲ್ಲ. ಯಾರೋ ಅಂದಿದ್ದಾರೆ, ಬಾಜು ಮನೆದವರು ಅಂದಿದ್ದಾರೆ, ಪಕ್ಕದವರು ಅಂದಿದ್ದಾರೆ, ನಾವು ಅವರನ್ನೇ ನೋಡಿ ನಂಬಿಕೊಂಡಿಲ್ಲ. ನಾವು ದೇವರು ನಮಗಾಗಿ ಪ್ರಾಣ ಕೊಟ್ಟು ಆತನನ್ನು ಶಿಲುಬೆಯಲ್ಲಿ ರಕ್ತ ಸುರಿಸಿ ನನಗಾಗಿ ಪ್ರಾಣ ಕೊಟ್ಟಿದ್ದಾನೆ, ಆತನನ್ನು ನಂಬುವೆನು ಎಂಬುದಾಗಿ ಆತನ ಕಡೆಗೆ ನೋಡಬೇಕು ಪ್ರಿಯರೇ. ಮನುಷ್ಯರಲ್ಲ. ಮನುಷ್ಯರು ನಿನಗೊಂದು ಹೇಳುತ್ತಾರೆ, ನನಗೊಂದು ಹೇಳುತ್ತಾರೆ ಪ್ರಿಯರೇ. ಅದೇ ರೆಬುಕಳಿಗೆ ನೋಡ್ರಿ, ಆ ಅಮ್ಮಗಿರುವಂಥ
ಒಂದು ದೀನ ಮನಸ್ಸು ಯಾರಿಗೆ ಇದ್ದಿಲ್ಲ, ಅದಕ್ಕೆ ದೇವರು ಹೇರಳವಾದಂಥ ಆಶೀರ್ವಾದವನ್ನು ಕೊಟ್ಟನು ಪ್ರಿಯರೇ. ಓದೋಣ. ಧರ್ಮೋಪದೇಶ ಕಾಂಡ 1ನೇ ಅಧ್ಯಾಯ 10ನೇ ವಚನ. ಹತ್ತು 11. ಹಾಂ, ದೇವರು ನಿಮ್ಮನ್ನು ಏನು ಮಾಡಿದನಂತೆ? ನಿಮ್ಮ ದೇವರಾಗಿರುವ ಯೆಹೋವನು ನಿಮ್ಮನ್ನು ಹೆಚ್ಚಿಸಿದಾನಲ್ಲ, ನೀವು ಆಕಾಶದಗಳಿಗಿಂತ ನಕ್ಷತ್ರಗಳಿಗಿಂತ ನೀವು ಅತಿ ಶ್ರೇಷ್ಠವಾದವರೆಂಬುದಾಗಿ. ಅದೇ ಆದಿಕಾಂಡ, ಮತ್ತೆ ರಿಟರ್ನ್ ಬರೋಣ ಪ್ರಿಯರೇ. ಆದಿಕಾಂಡ 26ನೇ ಅಧ್ಯಾಯ 12ನೇ ವಚನ. ಇಸಾಕನ ಆ ದೇಶದಲ್ಲಿ ಬೀಜವನ್ನು ಬಿತ್ತು, ಅದೇ ವರ್ಷದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿದ್ದನು. ಆಮೇಲೆ ಇಲ್ಲಿ ನೋಡ್ರಿ ಪ್ರಿಯರೇ, ನೀನಿರುವಂಥ ಸ್ಥಳದಲ್ಲಿ ಇರು ಎಂಬುದಾಗಿ ದೇವರು ಹೇಳಿದನು. ದೇವರ ಮಾತಿಗೆ ವಿಧೇಯನಾದನು ಇಸಾಕನು. ರೊಕ್ಕ ಇಲ್ಲ, ಹಣ ಇಲ್ಲ ನನ್ನ ಹತ್ರ, ಯಾರು ಬಾಜು ಮನೆದವರಿಲ್ಲ, ಮಾತಾಡಿಸುವುದಕ್ಕೆ ಹಣ ಸಹಾಯ ಮಾಡುವುದಕ್ಕೆ ಬಾಜುದವ್ರಿಗೆ ಇಲ್ಲ ಎಂಬುದಾಗಿ ಆತನಿಗೆ ಅಂಥ ಪರಿಸ್ಥಿತಿ ಬಂತು ಪ್ರಿಯರೇ. ಅದಕ್ಕೆ ಆತನು ರೈತ ಪ್ರಾರಂಭ ಮಾಡಿದನು ಪ್ರಿಯರೇ. ಬಿತ್ತುವುದು ಪ್ರಾರಂಭ ಮಾಡಿಬಿಟ್ಟನು. ಬಿತ್ತುವುದು ಪ್ರಾರಂಭ ಮಾಡಿದರಲ್ಲೇ ದೇವರ ಆಶೀರ್ವಾದವನ್ನು ಕೊಟ್ಟನು ಪ್ರಿಯರೇ. 100ರಷ್ಟು ಆಶೀರ್ವಾದವನ್ನು ಕೊಟ್ಟನು ಇಸಾಕನಿಗೆ. ಈಗ ನಮ್ಮ ಜೀವಿತದಲ್ಲಿ ಕೂಡ ಹಾಗೆ ಆಗಿರ್ಬೋದು. ಇಸಾಕನಾಗೆ ಎಲ್ಲವನ್ನು ಕಳ್ಕೊಂಡಿರ್ಬೋದು. ಅಣ್ಣ ತಮ್ಮಂದರನ್ನು, ಆಸ್ತಿಯನ್ನು, ಬಂಧು ಬಳಗವನ್ನು, ಗಂಡನನ್ನು, ಹೆಂಡತಿಯನ್ನು ಎಲ್ಲರೂ ಕಳ್ಕೊಂಡ್ರು ಕೂಡ ಆತನು ತಪ್ಪದೆ ಒಂದು ದಿನ ಎಲ್ಲವೂ ತರುವಾತನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಪ್ರಿಯರೇ, ಇಲ್ಲಿ ನೋಡ್ರಿ, ಇಸಾಕನು ದೀನ ಮನಸ್ಸಿನಿಂದ ಇರುತ್ತಾ ಇದ್ದಾನೆ ಪ್ರಿಯರೇ. ದೇವರ ಹತ್ರ ತಗ್ಗಿಸಿಕೊಂಡು ಇರ್ತಾ ಇದ್ದಾನೆ. ದೇವರ ಆಶೀರ್ವಾದವನ್ನು ಕೊಟ್ಟಿದ್ದಾನೆ ಇಸಾಕನಿಗೆ. ಯೆಶಾಯ ಬರೆದ ಗ್ರಂಥ 9ನೇ ಅಧ್ಯಾಯ 3ನೇ ವಚನ ಓದೋಣ ಪ್ರಿಯರೇ. ಯೆಶಾಯ 9ನೇ ಅಧ್ಯಾಯ 3ನೇ ವಚನ. ನೀನು ಪ್ರಜೆಗಳನ್ನು ವೃದ್ಧಿಗೊಳಿಸಿದ್ದಿ, ಅವರಿಗೆ ಆನಂದಿಸುತ್ತಾರೆ. ನೋಡ್ರಿ ಪ್ರಿಯರೇ, ಯೋಸೇಫನು ಆತನು ಎಲ್ಲ ಅವಮಾನವನ್ನು, ನಿಂದೆಯನ್ನು ಎಲ್ಲವನ್ನು ಸಹಿಸಿಕೊಂಡು ದೇವರು ನೋಡ್ರಿ, ನಿನ್ನ ಪ್ರಜೆಗಳ ಮುಂದೆ ನಿನ್ನನ್ನು ವೃದ್ಧಿಪಡಿಸುತ್ತಾ ಇದ್ದೇನೆ ಎಂಬುದಾಗಿ. ನಿನ್ನನ್ನು ಯಾರಾದರೂ ಇವತ್ತು ದೇವರು ಹೇಳುತ್ತಾ ಇದ್ದಾನೆ, ಆತನ ವಾಕ್ಯ ಹೇಳುತ್ತಾ ಇದೆ, ನಿನ್ನನ್ನು ಯಾರಾದರೂ ಕೀಳಾಗಿ ನೋಡಿದ್ದಾರಾ? ನಿನ್ನನ್ನು ಯಾರಾದರೂ ಬಯಸ್ಕರಿಸಿದಾರ? ನಿನ್ನ ಯಾರಾದರೂ ಹೇಳನವಾಗಿ ಮಾತನಾಡಿದರೆ ಆತನು ಒಂದು ಸಮಯ ಬರುತ್ತದೆ, ಆ ಸಮಯಕ್ಕಾಗಿ ಕಾಯಿ, ದೇವರು ಅವರ ಮುಂದೆ ನಿನ್ನನ್ನು ವೃದ್ಧಿಪಡಿಸುತ್ತಾನೆ. ಹಲ್ಲೆಲೂಯಾ. ನೋಡ್ರಿ, ಅವರ ಮುಂದೆ ಸಂತೋಷದಿಂದ ಇರುವಂತೆ ನಮ್ಮ ಮುಖ ಹೆಂಗಿರ್ತದೆ ಪ್ರಿಯರೇ? ಪ್ರಕಾಶಿಸುತ್ತದೆ. ಆತನು ದೇವರು ನಮ್ಮನ್ನು ಮಾರ್ಪಡಿಸಿದರೆ ನಮ್ಮ ಮುಖವು ಹೊಳೆಯುತ್ತದೆ ಪ್ರಿಯರೇ. ಅದಕ್ಕೆ ಯೋಸೇಫನ ಮುಖವು ಹೊಳೆಯುತ್ತಾ ಇದೆ ಪ್ರಿಯರೇ. ಎದಕ್ಕಂದ್ರೆ ಇಷ್ಟೆಲ್ಲ ಕಳ್ಕೊಂಡೆ, ಇಷ್ಟೆಲ್ಲ ಮಾಡಿದೆ, ಎಲ್ಲರೂ ಅವಮಾನಿಸಿದರು, ಇವನ ಹತ್ರ ಏನೂ ಇಲ್ಲ ಎಂಬುದಾಗಿ ಕೀಳಾಗಿ ಮಾತನಾಡಿದರು. ಆದರೂ ನನಗಂತೂ ದೇವರು ನನ್ನ ಜೊತೆ ಇದ್ದಿದ್ದಾನೆ, ಆತನು ತಪ್ಪದೆ ನನ್ನನ್ನು ಎಬ್ಬಿಸುತ್ತಾನೆ ಎಂಬುದಾಗಿ ಒಂದು ಧೈರ್ಯ ಉಂಟು ಪ್ರಿಯರೇ. ಹಲ್ಲೆಲೂಯಾ. ಓದೋಣ. ಜ್ಞಾನೋಕ್ತಿಗಳು 13ನೇ ಅಧ್ಯಾಯ 12ನೇ ವಚನ. ಜ್ಞಾನೋಕ್ತಿಗಳು 13ನೇ ಅಧ್ಯಾಯ 12ನೇ ವಚನ.
ಸ್ಟಾಪ್. ಕೋರಿದ್ದಕ್ಕೂ, ನೀನು ಅಂದುಕೊಂಡಿದ್ದಕ್ಕೂ ಕೋರಿದ್ದಕ್ಕೂ ತಡವಾದರೆ ಮನಸ್ಸು ಬಾಳುವುದು. ಕೈಗೊಂಡಿದ ಇಷ್ಟಾರ್ಥವು ಜೀವವು ವೃಕ್ಷವಾಗಿದೆ. ತೆಲುಗಿನಲ್ಲಿ ಸ್ಪಷ್ಟವಾಗಿರುತ್ತದೆ, నీవు కోరుకునేటివన్నీ సమయము తక్క నిన్ను ఆశీర్వదించెదను. ನೀನು ಅಂದುಕೊಂಡಿದ್ದಲ್ಲ, ನೀನು ಏನೇನೋ ಕೋರಿಕೊಂಡಿದ್ದೋ. ಒಂದು ಎಕ್ಸಾಂಪಲ್ ಹೇಳುತ್ತೇನೆ ಪ್ರಿಯರೇ, ನೀವು ಡಿಮಾರ್ಟ್ಗೆ ಹೋದನ ಅಂತ ಹೇಳಿರಿ, ಯಾವ್ದಾರ ಬಜಾರ್ಗೆ ಹೋಗುವಾಗ ಅದು ನೋಡುವಾಗ ಅದನ್ನು ಕೊಂಡುಕೊಳ್ತೀರಿ. ಒಂದು 100 ರೂಪಾಯಿ ಇರ್ಬೋದು, 200 ರೂಪಾಯಿ ಇರ್ಬೋದು ಪ್ರೈಸ್. ಕೊಂಡುಕೊಳ್ತಿರಲ್ಲ, ಅದು ಬೇಡ ಅಂದರೆ, ಅದು ಸರಿಯಾಗಿದ್ದಿಲ್ಲ ಅಂದರೆ, ಇದು ನನಗೆ ಅವಶ್ಯಕತೆ ಇಲ್ಲ ಅಂದರೆ ಅದನ್ನು ತಗೊಳ್ಳುವುದಿಲ್ಲ ನೀವು. ಇಲ್ಲ ಪ್ರಿಯರೇ, ತಗೊಳ್ಳುವುದಿಲ್ಲ. ಹಾಗೆ ಕೂಡ ನಿನ್ನ ಕೋರಿಕೆ ಅಂದರೆ ನೀನು ಪ್ರಾರ್ಥನೆಯಲ್ಲಿ ಇದೆಯಾ, ದೇವರ ನಡವಳಿಕೆಯಲ್ಲಿ ಇದೆಯಾ ಎಂಬುದಾಗಿ ಆತನು ಪರೀಕ್ಷಿಸಿ ನಿನ್ನನ್ನು ತೆಗೆದುಕೊಳ್ಳುತ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ತೆಗೆದುಕೊಂಡು ನಿನ್ನನ್ನು ಆಶೀರ್ವದಿಸುತ್ತಾನೆ. ಯೋಸೇಫನು ಕೂಡ ಹಾಗೆ, ಆತನು ಬಹಳ ಹಿಂಸೆಗಳು, ಇಸಾಕನು ಕೂಡ ಬಹಳ ಹಿಂಸೆಗಳು, ಕಷ್ಟಗಳನ್ನು ಅನುಭವಿಸಿದನು. ಆದರೆ ದೇವರು ಆತನನ್ನು ತಕ್ಕ ಸಮಯದಲ್ಲಿ, ತಕ್ಕ ಕಾಲದಲ್ಲಿ ಆತನನ್ನು ತೆಗೆದುಕೊಂಡನು ಪ್ರಿಯರೇ. ಕೀರ್ತನೆ ಬರೆದ ಗ್ರಂಥ 90ನೇ ಅಧ್ಯಾಯ. ಫಾಸ್ಟ್ ಆಗೋದ್ರಿ, ಸಮಯ ಬಹಳವಿಲ್ಲ. ಕೀರ್ತನೆ 90ನೇ ಅಧ್ಯಾಯ 15ನೇ ವಚನ. ಕೀರ್ತನೆ ಬರೆದ ಗ್ರಂಥ 90ನೇ ಅಧ್ಯಾಯ 15ನೇ ವಚನ. ನೀನು ನಮ್ಮನ್ನು ಕುಗ್ಗಿಸಿದ ದಿವಸಗಳಿಗೂ ನಾವು ಕೇಡನ್ನು ಅನುಭವಿಸಿದ ವರ್ಷಗಳಿಗೆ ತಕ್ಕಂತೆ ನಮ್ಮನ್ನು ಸಂತೋಷಪಡಿಸು. ಹಲ್ಲೆಲೂಯಾ. ನೋಡ್ರಿ ಪ್ರಿಯರೇ, ದೇವರು, ನಾವು ಮನಸ್ಸನ್ನು ಹಚ್ಕೊಂಡಿರ್ಬೋದು, ಕೆಲವು ಸಮಯದಲ್ಲಿ ನಾವು ದೇವರನ್ನೇ ಅನುಮಾನಪಡಿಸ್ತೇವೆ ಪ್ರಿಯರೇ. ದೇವರು ಇದಾನ ನನ್ನ ಜೀವಿತದಲ್ಲಿ? ಇಲ್ಲ. ಎದಕ್ಕೆ ಈ ಕಷ್ಟಗಳು ಬಂದು, ಎದಕ್ಕೆ ಈ ಅವಮಾನಗಳು ಬಂದು? ಪ್ರಾರ್ಥನೆ ಮಾಡುತ್ತಾ ಇದ್ದೀನಿಲ್ಲ, ವಾಕ್ಯವನ್ನು ಓದುತ್ತಾ ಇದ್ದೀನಿ, ಎಲ್ಲವೂ ಮಾಡ್ತಾ ಇದ್ದೀನಿ, ಆದರೆ ದೇವರು ನನಗೆ ಹೀಗೆ ಎದಕ್ಕೆ ಮಾಡುತ್ತಾ ಇದ್ದಾನೆ ಎಂಬುದಾಗಿ ಅಂದುಕೊಂಡಿರ್ಬೋದು ಪ್ರಿಯರೇ. ಅದಕ್ಕೆ ದಾವೀದನು ಹೇಳುತ್ತಾ ಇದ್ದಾನೆ, ದಾವೀದನು ಹರ್ಷಿಸುತ್ತಾ ನಾಟ್ಯವಾಡುತ್ತಾ ಆತನು ಏನು ಹೇಳುತ್ತಾ ಇದ್ದಾನೆ ಅಂದರೆ, ನಾನು ಕೇಡನ್ನು ಅನುಭವಿಸಿದ ವರ್ಷಗಳಿಗಿಂತ ತಕ್ಕಂತೆ ನಿಮ್ಮನ್ನು ಸಂತೋಷಪಡಿಸುವೆನು. ದೇವರು ವಾಗ್ದಾನ ಮಾಡುತ್ತಾ ಇದ್ದಾನೆ ಪ್ರಿಯರೇ. ದೇವರ ವಾಗ್ದಾನವಂದರೆ ಅಷ್ಟು ಸುಲಭ ಅಲ್ಲ ಪ್ರಿಯರೇ. ದೇವರ ವಾಕ್ಯವಂದರೆ ಅಷ್ಟು ಕೀಳಾಗಿ ನೋಡಬೇಡ್ರಿ. ದೇವರ ವಾಕ್ಯ ಅಂದರೆ ಆತನ ಮಾತು ಆಗಿದೆ ಪ್ರಿಯರೇ. ಆತನ ಮಾತಿಗೆ ನಾವು ವಿಧೇಯರಾಗಬೇಕು. ಈ ಲೋಕದಲ್ಲಿ ಜೀವಿಸುವುದ ದಿನಗಳವರೆಗೂ ಆತನ ಸೇವೆ ಮಾಡಬೇಕು ಪ್ರಿಯರೇ. ಆತನ ನಮ್ಮನ್ನು ಸುಮ್ಕೆ ಹೋಗಿ ನಿನ್ನ ಕೆಲಸ ನೀನು ಮಾಡ್ಕೊ ಮಗನೇ, ನಿನ್ನ ಕೆಲಸ, ನಿನ್ನ ವ್ಯಾಪಾರ, ನಿನ್ನ ಬಿಸ್ನೆಸ್, ನಿನ್ನ ಜಾಬ್ ನೀನು ಮಾಡ್ಕೊ ಎಂಬುದಾಗಿ ಆತನ ಕಳಿಸಲಿಲ್ಲ. ನೀವು ಕಡೆಗೆ ಹೋಗಿ ಸುವಾರ್ತೆ ಸಾರಿ ಅನೇಕ ಜನಗಳನ್ನು, ರೋಗಿಗಳಿಗೆ ಸ್ವಸ್ಥತೆ ಮಾಡಿ, ನೀವು ತಂದೆ ಕುಮಾರ ಪರಿಶುದ್ಧಾತ್ಮನ ನಾಮದಲ್ಲಿ ಬಿಡುಗಡೆ ಮಾಡಿರಿ, ದೀಕ್ಷಾಸ್ಥಾನವನ್ನು ಕೊಡಿರಿ, ಆವಾಗ ನಿಮ್ಮನ್ನು ಪರಲೋಕಕ್ಕೆ ಸ್ಥಾನ ಉಂಟು ಎಂಬುದಾಗಿ ಆತನು ಹೇಳಿದ್ದಾನೆ. ಹಲ್ಲೆಲೂಯಾ. ನೋಡ್ರಿ, ನಾವು ವ್ಯರ್ಥವಾಗಿ ಜೀವಿಸಬಾರ್ದು ಪ್ರಿಯರೇ. ಸಮಯವು ವ್ಯರ್ಥವಾಗಿ ಕಳೆಯಬಾರ್ದು. ನೀವು 10 ಗಂಟೆಗೆ ಬರುತ್ತಾ ಇದ್ದೀರಿ, ಸಮಯವಲ್ಲ ಅದು. 9:15 ಕರೆಕ್ಟ್ ಇರಬೇಕು. ಮನುಷ್ಯರು ನೋಡಬಾರ್ದು, ಅವರು ಬಂದಿದ್ದಾರೆ ಇವರು ಬಂದಿದ್ದಾರೆ ಎಂಬುದಾಗಿ. 9:15 ಕರೆಕ್ಟು ದೇವರ ಸಮಯ ಹತ್ರ ಬರಬೇಕು. ಬಿಡುವುದು ಲೇಟಾಗಿ ಬಿಟ್ಟರೂ ಕೂಡ ನಡೆಯುತ್ತದೆ, ಆದರೆ ಸಮಯ ತಕ್ಕ ನಾವು ಪಾಲಿಸಬೇಕು. ದೇವರ ಹತ್ರ ಮೊಣಕಾಲೂರು ಪ್ರಾರ್ಥಿಸು, ದೇವರು ನಿನಗೆ ಜಯವನ್ನು ಕೊಡುವ ಆತನಾಗಿದ್ದಾನೆ ಪ್ರಿಯರೇ. ಕೀರ್ತನೆ ಬರೆದ ಗ್ರಂಥ, ಇದೇ ಕೀರ್ತನೆ 16ನೇ ಅಧ್ಯಾಯ 11ನೇ ವಚನ ಓದೋಣ ಪ್ರಿಯರೇ. ಜೀವ ಮಾರ್ಗವನ್ನು ತಿಳಿಯಪಡಿಸುವಿ.
ನಿನ್ನ ಸನ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ. ಈಗ ದಾವೀದನು ಹೇಳುತ್ತಾ ಇದ್ದಾನೆ, ಅಯ್ಯ ನಿನ್ನ ಸನ್ನಿಧಿಯಲ್ಲಿ ಕುಂತಿದ್ದೇನೆ ಸ್ವಾಮಿ, ನಿನ್ನ ಸನ್ಮುಖದಲ್ಲಿ ಕುಂತಿದ್ದೇನೆ, ಪರಿಪೂರ್ಣವು ಸಂತೋಷವು ನಿನ್ನಲ್ಲಿ ಬಿಟ್ಟು ಯಾರಲ್ಲಿ ಇಲ್ಲ ಪ್ರಿಯರೇ ಎಂಬುದಾಗಿ ದಾವೀದನು ಹೇಳುತ್ತಾ ಇದ್ದಾನೆ. ಈಗ ಈ ಸಭೆಯಲ್ಲಿ ಇದ್ದಿದ್ದಿ ದೇವರು ನಿನ್ನನ್ನು ನೋಡುತ್ತಾ ಇದ್ದಾನೆ, ಈ ಸಭೆಯನ್ನು ಕೂಡ ನೋಡುತ್ತಾ ಇದ್ದಾನೆ. ಕೀಳಾಗಿ ನೋಡುತ್ತಾ ಇರ್ಬೋದು ಅನೇಕ ಜನಗಳು, ಆದರೆ ದೇವರು ಒಂದು ದಿನ ಅನೇಕ ಜನಗಳ ಮುಂದೆ ತಲೆ ಎಬ್ಬಿಸುವನಾಗಿ ಸಭೆಯನ್ನು ನಿಂದಿರಿಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ, ಚಪಳ ತಟ್ಟೋಣ ಜೋರಾಗಿ. ನಿಮ್ಮ ಸಮಸ್ಯೆ ಕೂಡ, ನಿಮ್ಮ ಸಮಸ್ಯೆ ಸಭೆ ಅಂದರೆ ಒಬ್ಬರೇ ಕೊಡುವುದಿಲ್ಲ, ಅನೇಕ ಜನಗಳು ಬರುವುದೇ ಒಂದು ಸಭೆ. ನೀನು ಅನೇಕ ಜನಗಳ ಮುಂದೆ ದೇವರನ್ನು ಪ್ರಾರ್ಥಿಸುತ್ತಾ ಇದೆಯಲ್ಲ, ಆತ ಸನ್ಮುಖದಲ್ಲಿ ಪ್ರಾರ್ಥಿಸುತ್ತಾ ಇದೆಯಲ್ಲ, ಆತನು ನಿನಗೆ ತಪ್ಪದೆ ಉತ್ತರವನ್ನು ಕೊಡುವ ಆತನಾಗಿದ್ದಾನೆ ಪ್ರಿಯರೇ. ಆತನು ನಿಮಗೆ ತಪ್ಪದೆ ಜಯವನ್ನು ಕೊಡುವ ಆತನಾಗಿದ್ದಾನೆ. ಯೆರೆಮೀಯನ ಬರೆದ ಗ್ರಂಥ 30ನೇ ಅಧ್ಯಾಯ 19-20 ವಚನ ಓದೋಣ ಪ್ರಿಯರೇ. ಯೆರೆಮೀಯ 30ನೇ ಅಧ್ಯಾಯ 19ನೇ ವಚನ 20ನೇ ವಚನ ಓದೋಣ. ಅವುಗಳಿಂದ ಸ್ತೋತ್ರವು ವಿನೋದಪಡಿಸುವವರ ಧ್ವನಿಯು ಕೇಳಿಸುವವು. ದೇವರು ಹೇಳುತ್ತಾ ಇದ್ದಾನೆ ಪ್ರಿಯರೇ, ನೀನು ಜೋರಾಗಿ ಪ್ರಾರ್ಥಿಸು, ಜೋರಾಗಿ ಜಯಘೋಷ ಮಾಡು, ಜೋರಾಗಿ ಹಾಡನ್ನಾಡು. ಸುಮ್ಮನೆ ಬಂದು ಬಾಯಲ್ಲೇ ಆರಾಧಿಸುವುದಲ್ಲ ಪ್ರಿಯರೇ, ಜೋರಾಗಿ ಪ್ರಾರ್ಥನೆ ಮಾಡಿ ಜೋರಾಗಿ ದೇವರನ್ನು ಆರಾಧಿಸುವಾಗ, ಯಥಾರ್ಥ ಹೃದಯದಿಂದ ಆರಾಧಿಸುವಾಗ ಆತನು ನಿಮ್ಮ ಪ್ರಾರ್ಥನೆ, ನಿಮ್ಮ ಯಥಾರ್ಥವನ್ನು ನೋಡುತ್ತಾನೆ ಪ್ರಿಯರೇ. ಮುಂದಕ್ಕೆ ಓದೋಣ ಪ್ರಿಯರೇ. ನಾನು ಆ ಜನರನ್ನು ಹೆಚ್ಚಿಸುವೆನು, ಇನ್ನು ಕೊಂಚವಾಗಿರುವನು ಅವರನ್ನು ಘನಪಡಿಸುವೆನು. ದೇವರು ಹೇಳುತ್ತಾ ಇದ್ದಾನೆ, ನೀನು ಯಥಾರ್ಥದಿಂದ ಯಾವಾಗ ಪ್ರಾರ್ಥಿಸುತ್ತೀಯೋ, ಯಥಾರ್ಥದಿಂದ ಯಾವಾಗ ಸ್ತುತಿ ಮಾಡುತ್ತೀಯೋ, ದೇವರನ್ನು ಯಾವಾಗ ಜೋರಾಗಿ ನಿನ್ನ ಆರಾಧಿಸುತ್ತೆಯೋ, ದೇವರು ಹೇಳುತ್ತಾ ಇದ್ದಾನೆ, ಅವರ ಜನರು ನನಗೆ ಇಷ್ಟವಾದವರು. ಏನಂತ ಪ್ರಿಯರೇ? ಅಂಥವರು ನನಗೆ ಇಷ್ಟವಾದವರು, ಅಂಥವರನ್ನೇ ನಾನು ಅವರು ತಕ್ಕ ಕಾಲದಲ್ಲಿ ಅಭಿವೃದ್ಧಿಪಡಿಸುವೆನೆಂಬುದಾಗಿ ಹೇಳುತ್ತಾ ಇದ್ದಾನೆ. ನೋಡ್ರಿ, ಈ ದಿನವೂ ಆತನು ನಿನ್ನೊಂದಿಗೆ ಮಾತನಾಡುತ್ತಾ ಇದ್ದಾನೆ. ಈಗ ತಕ್ಕ ಕಾಲದಲ್ಲಿ ನಿನ್ನ ಎಬ್ಬಿಸುತ್ತಾ ಇದ್ದಾನೆ ಆತನು. ತಕ್ಕ ಕಾಲದಲ್ಲಿ ಆತನು ನಿನ್ನ ಮೊರೆಯನ್ನು ಕೇಳುತ್ತಾ ಇದ್ದಾನೆ, ಕೇಳಿ ಉತ್ತರವನ್ನು ಕೊಡುತ್ತಾ ಇದ್ದಾನೆ.